ಫೈಂಡ್ HCF ಆಫ್ 198 ಆ್ಯಂಡ್ 360. 198 ಮತ್ತು 360 ಮೊಸ ಕಂಡುಹಿಡಿಯಿರಿ. HCF ಅಂದ್ರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್, ಅಂದ್ರೆ ಕೊಟ್ಟಂತಹ ಎರಡು ನಂಬರ್ಗಳಲ್ಲಿ ಬರುವಂತಹ ಕಾಮನ್ ಫ್ಯಾಕ್ಟರ್ಸ್ ಅದರಲ್ಲಿ ಹೈಯೆಸ್ಟ್ ಯಾವ್ದು ಇರುತ್ತಲ್ಲ ಅದು ಏನಾಗುತ್ತೆ HCF ಆಗುತ್ತೆ. ಅವು ಎರಡು ನಂಬರ್ಗಳ HCF ಆಗುತ್ತೆ, ಅಂದರೆ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಸೊ ಇಲ್ಲಿ 198 ಮತ್ತು 360 ಇವು ಇವನ್ ನಂಬರ್ಸ್ ಅದಾವೆ. ಸೊ ಸಮಸಂಖ್ಯೆಗಳದಾವೆ. ಫಸ್ಟ್ ನಾವು 2ರಿಂದ ಏನು ಮಾಡೋಣ, ಡಿವೈಡ್ ಮಾಡೋಣ. 2 9 1 ಉಳಿತು, 18 ಆಯಿತು, 2 9 ಇದು 2 99 ಏನಾಯಿತು, 198 ಆಯಿತು. ನೆಕ್ಸ್ಟ್ 2 1 ಉಳಿತು, 16 ಆಯಿತು, 2 8 16 0ಕ್ಕೆ 0. ನೆಕ್ಸ್ಟ್ ಈ 99 ಮತ್ತು 180ರಲ್ಲಿ ನಮ್ಮ ಸಾಮಾನ್ಯವಾಗಿ ನೋಡಿದ ತಕ್ಷಣ ಕಾಣ್ತಾ ಇರೋದೇನು 9 ಮತ್ತು 18. ಸೊ ಇವು 9ರಿಂದ ಡಿವೈಡ್ ಆಗ್ತವೆ. ಸೊ ಇಲ್ಲಿ 9 1 ಇದು 9 2 18 0ಕ್ಕೆ 0. ಸೊ ಇಲ್ಲಿ 11 20 ಬಂತು. ಇಲ್ಲೇನು 2 ಮತ್ತು 9. ಸೊ ಇಲ್ಲಿ ಲಾಸ್ಟ್ 11 ಮತ್ತು 20 ಇವು ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ. ಸೊ ಯಾವಾಗ ಕೆಳಗೆ ಬಂದಂಥ ಈ ನಂಬರ್ಸ್ಗಳು ಒಂದೇ ಮಗ್ಗಿಯಲ್ಲಿ ಬರೋದಿಲ್ವೋ ಆವಾಗ ನಾವು ಸ್ಟಾಪ್ ಮಾಡಬೇಕು. ಸ್ಟಾಪ್ ಮಾಡಿದಾಗ ನಮಗೆ HCF ಏನು ಸಿಗುತ್ತೆ, ಅಲ್ಲಿ 2 ಮತ್ತು 9 ಏನಿದೆಯಲ್ಲ ಅದರದ್ದು ಪ್ರಾಡಕ್ಟ್ ಅಂದರೆ 2 × 9 ಮಾಡಿದಾಗ ಏನು ಬರುತ್ತೆ, 18 ಬರುತ್ತೆ. ಸೊ ಇವೆರಡು ಕೊಟ್ಟಂತಹ ನಂಬರ್ಗಳ HCF ಏನಾಯಿತು, 18 ಆಯಿತು. ಸೊ ಫಸ್ಟ್ ಏನು ಮಾಡಿದ್ವಿ, ಇವನ್ ನಂಬರ್ಸ್ ಆಗಿತ್ತು. ಸೊ 2ರಿಂದ ನಾವು ಡಿವೈಡ್ ಮಾಡಿದ್ವಿ, 90 ಮತ್ತು 180 ಬಂತು. ನೆಕ್ಸ್ಟ್ 9 ಮಗ್ಗಿಯಲ್ಲಿ ಬರ್ತಾವೆ. ಸೊ ಇಲ್ಲಿ 9 11 9 20 ಮಾಡಿದ್ವಿ. ಸೊ 11 20 ಯಾವುದೇ ಕಾರಣಕ್ಕೂ ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ. ಸೊ ಅಲ್ಲಿಗೆ ಸ್ಟಾಪ್ ಆಯಿತು. ಸೊ HCF ಏನಿದ್ರದ್ದು 18. ಅದೇ ರೀತಿಯಾಗಿ ಫೈಂಡ್ HCF ಆಫ್ 102 68 ಆ್ಯಂಡ್ 138 ಮೊಸ ಅಂತ ಕರೀತಾರೆ ಇದನ್ನು ಕನ್ನಡದಲ್ಲಿ. ಸೊ 102 68 ಮತ್ತು 138ರ ಮೊಸವನ್ನು ಕಂಡುಹಿಡಿಯಿರಿ. ಮೊಸ ಅಂತಂದ್ರೆ ಕೊಟ್ಟಂತಹ ನಂಬರ್ಸ್ ಏನಿರ್ತಾವಲ್ಲ ಅವುಗಳನ್ನು ಕಂಪ್ಲೀಟಾಗಿ ಭಾಗಿಸಲ್ಪಡುವಂತಹ ಒಂದು ಸಂಖ್ಯೆ, ಅದು ಏನಾಗಿರಬೇಕು, ದೊಡ್ಡ ಸಂಖ್ಯೆ ಆಗಿರಬೇಕು. ಸೊ ಇಲ್ಲಿ 102 68 138 ಇವನ್ ನಂಬರ್ಸ್ ಸಮಸಂಖ್ಯೆಗಳಾಗಿರೋದ್ರಿಂದ ಸೊ ಇಲ್ಲಿ ನಾವು ಫಸ್ಟು 2ರಿಂದ ಡಿವೈಡ್ ಮಾಡೋದಾದರೆ ಇಲ್ಲಿ 2 5 ಆಗುತ್ತಾ, ನೆಕ್ಸ್ಟ್ 2 1 ಇಲ್ಲಿ 2 3 2 4 2 6 1 ಉಳಿತು, 2 9 ಆಯಿತು. ಸೊ ಇಲ್ಲಿ 51 34 69 ಬರ್ತವೆ. ಸೊ ಇಲ್ಲಿ 51 34 69 ಯಾವುದೇ ಕಾರಣಕ್ಕೂ ಒಂದೇ ಮಗ್ಗಿಯಲ್ಲಿ ಬರೋದಿಲ್ಲ. ಸೊ ಇಲ್ಲಿ ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಏನಾಯಿತು, 2 ಆಯಿತು. ಸೊ ಇಲ್ಲಿ ಏನಾಯಿತು, HCF 2. HCF ಅಂದರೆ ಮೊಸ ಇದು ಏನಾಯಿತು, ಕೊಟ್ಟಂತಹ ನಂಬರ್ಗಳಾದಂಥ 102 68 ಮತ್ತು 138ರ ಮೊಸ ಏನಾಯಿತು, 2 ಆಯಿತು. ಯಾವಾಗ ಕೆಳಗೆ 51 34 69 ಈ ಥರ ಡಿಫ್ರೆಂಟ್ ನಂಬರ್ಸ್ ಬರ್ತಾವೆ ಮತ್ತು ಒಂದೇ ಮಗ್ಗಿಯಲ್ಲಿ ಬರೋದಿಲ್ವೋ ಅಲ್ಲಿಗೆ ನಾವು ಸ್ಟಾಪ್ ಮಾಡಬೇಕಾಗುತ್ತೆ. ಸೊ ಅಲ್ಲಿಗೆ ಸ್ಟಾಪ್ ಮಾಡಿದಾಗ ಇಲ್ಲಿ ಕಡೆ ಏನು ಬಂದಿರುತ್ತಲ್ಲ ಯಾವುದರಿಂದ ಡಿವೈಡ್ ಮಾಡಿರ್ತೀವಲ್ಲ ಅದು ಏನಾಗುತ್ತೆ, ಮೊಸ ಆಗುತ್ತೆ, ಅಂದರೆ HCF ಹೈಯೆಸ್ಟ್ ಕಾಮನ್ ಫ್ಯಾಕ್ಟರ್ ಆಗುತ್ತೆ. ಸೊ ಈ ರೀತಿಯಾಗಿ ನಾವು HCFನ್ನು ಕಂಡುಹಿಡಿಯಬೇಕು.